ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಉಡುಪಿ ಹೋಟೆಲ್ ಬಂದಿದ್ದೀನಿ. ಉಡುಪಿ ಹೋಟೆಲಲ್ಲಿ ಮಾಡುವಂಥ ಪ್ರತಿಯೊಂದು ರೆಸಿಪೀಸು ನೆಕ್ಸ್ಟ್ ಬರೋಂಥ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ. ಇವತ್ತು ಇಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ. ಇದು ವೆಜಿಟೇಬಲ್ ಪಲಾವ್ ಮಾಡ್ತಾ ಇರೋಂಥದ್ದು. ಇದು ಯಾವುದೇ ರೀತಿ ಯಾವುದೇ ಪ್ಯಾಕೆಟ್ ಯೂಸ್ ಮಾಡ್ತಾ ಇಲ್ಲ, ಪ್ಯಾಕೆಟ್ ಪೌಡರ್ಸ್ ಏನು ಯೂಸ್ ಮಾಡ್ದಿರಾನೆ ಇವರೇ ಸ್ವಂತ ಪ್ರಿಪೇರ್ ಮಾಡ್ತಾ ಇರೋಂಥದ್ದು ಒಂದು ಮಸಾಲೆ. ಇದು ಪ್ರಿಪೇರ್ ಮಾಡಿ ಮಾಡೋಂಥದ್ದು ಒಂದು ಮಸಾಲೆ. ಬನ್ನಿ ನೋಡೋಣ ಇದು ಯಾವ ರೀತಿ ಒಂದು ವೆಜಿಟೇಬಲ್ ಪಲಾವ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಪಲಾವ್ಗೆ ಹಸಿಮೆಣಸಿನಕಾಯಿ ಮತ್ತು ಹಳದಿ, ಅರಿಶಿನ ಪುಡಿ ಮತ್ತು ಇದು ಅನಾನಸ್ ಹೂವು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಮರಾಠಿ ಮೊಗ್ಗು, ಸೋಂಪು ಸ್ವಲ್ಪ, ಏಲಕ್ಕಿ ಒಂದು 20ರಿಂದ 25 ಏಲಕ್ಕಿ ಹಾಕ್ಕೊಂಡಿದ್ದಾರೆ, ಲವಂಗ ಒಂದು 20, ಜೀರಿಗೆ ಒಂದು 2.5 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. 1.5 ಇಡಿಯಷ್ಟು ಧನಿಯಾ ಹಾಕ್ಕೊಂಡಿದ್ದಾರೆ. ಚಕ್ಕೆ ಸ್ವಲ್ಪ ನೋಡಿ, ಚಕ್ಕೆ ಒಂದಿಷ್ಟು ಹಾಕ್ಕೊಂಡಿದ್ದಾರೆ. ಮೆಣಸು ಒಂದು ಚಿಕ್ಕ ಸೌಟಲ್ಲೂ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು. ನೋಡಿ, ಇಷ್ಟೊಂದು ಇದನ್ನ ಫ್ರೈ ಮಾಡ್ಕೊತೀರಾ, ಹಂಗೆ ಡೈರೆಕ್ಟು ರುಬ್ಕೊಳೋದು. ನೋಡಿ, ಇದನ್ನ ಡೈರೆಕ್ಟ್ ಹಂಗೆ ರುಬ್ಕೊಳೋದು. ನೋಡಿ, ಅದ್ರ ಮೇಲ್ಗಡೆ ಒಂದು ತೆಂಗಿನಕಾಯಿ ಇದನ್ನು ತುರುಬಿ ಹಾಕ್ಕೊಂಡಿರೋಂಥದ್ದು, ಹಸಿ ಕೊಬ್ಬರಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಮಿಕ್ಸಿಯಲ್ಲಿ ಈ ಥರ ರುಬ್ಕೊತಾರೆ. ಫುಲ್ 1-2 ಸತಿ ರುಬ್ಕೊತಾರೆ ಇದನ್ನು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೊಂದು ಸಪ್ರೇಟಾಗಿ ಇದನ್ನ ರುಬ್ಕೊತಾರೆ. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಒಂದು ಬೆಳ್ಳುಳ್ಳಿ 1 ಭಾಗ ಇದ್ದರೆ ಇದು 1 ಭಾಗದಲ್ಲಿ ಇದು ಒಂದು 1/4 ಭಾಗ ಅಷ್ಟು ಶುಂಠಿ ಇರುತ್ತೆ. ಬೆಳ್ಳುಳ್ಳಿ ಬಂದು ಇದೇ ಒಂದು 1/4 kg ಅಷ್ಟು ಬೆಳ್ಳುಳ್ಳಿ ಇದೆ. 1/4 kg ಬೆಳ್ಳುಳ್ಳಿ, ಇದೊಂದು 100 ಗ್ರಾಮ್ ಅಷ್ಟು ಶುಂಠಿ. ಇಷ್ಟೊಂದು ಹಾಕಿ ಪಲಾವ್ಗೆ ಒಂದು ಮಸಾಲ ಮಾಡ್ಕೊಳೋಂಥದ್ದು. ನೋಡಿ, ರುಬ್ಕೊಂಡಿದ್ದಾರೆ. ನೋಡಿ, ಇದು ಗ್ರೀನ್ ಕಲರ್ ಆಗಿ ಬರುತ್ತೆ. ಆ ಥರ ಫುಲ್ ಪೇಸ್ಟ್ ಮಾಡ್ಕೊಳೋಂಥದ್ದು. ಇದು ಎಷ್ಟು ಕೆಜಿಗೆ ಸರ್? ಇದು 5 kg ರೈಸು. ನೋಡಿ, 5 kg ರೈಸ್ಗೆ ಇಷ್ಟೊಂದು ಹಾಕ್ಕೊಬೇಕಾಗುತ್ತೆ. ನೋಡಿ, ಹಳದಿ ಹಾಕಿದ್ರಲ್ಲ, ಹಳದಿ ಹಾಕಿರೋದ್ರಿಂದ ಈ ಥರ ಕಲರ್ ಬರುತ್ತೆ. ನೋಡಿ, ಗ್ರೀನ್ ಮತ್ತು ಯೆಲ್ಲೋ ಕಲರ್ ಆಗಿ ಇದೊಂದು ಮಸಾಲ ಮಾಡ್ಕೊತಾರೆ. ಇದೇ ಮಸಾಲ ಇವ್ರು ಯೂಸ್ ಮಾಡೋವಂಥದ್ದು. ಪ್ಯಾಕೆಟ್ ಮಸಾಲ ಯಾವುದೇ ರೀತಿ ಒಂದು ಪ್ಯಾಕೆಟ್ ಮಸಾಲ ಕೂಡ ಯೂಸ್ ಮಾಡೋದಿಲ್ಲ. ನೋಡಿ, ಎಲ್ಲನೂ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ನೈಸಾಗಿ ಈ ಥರ ರುಬ್ಕೊಂತಾರೆ. ನೋಡಿ, ಇದು ಉಡುಪಿ ಸ್ಟೈಲಲ್ಲಿ ಮಾಡಿರೋಂಥ ಪುದೀನ ರೈಸ್ ಇದೆ. ಈಗ ಆಗಿದೆ, ಇದು ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆಗಿದೆ. ಈಗ ದಮ್ ತೆಗಿತಾ ಇದ್ದಾರೆ. ತೆಗೀರಿ. ಈ ಥರ ಇರುತ್ತೆ ಪುದೀನ ರೈಸ್ ಅನ್ನೋದು. ಸ್ನೇಹಿತರೆ, ನೋಡಿ, ಪಲಾವ್ ಮಾಡ್ತಾ ಇದ್ದಾರೆ. ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ ಮತ್ತು ಎಲೆ ಹಾಕ್ಕೊಂಡಿದ್ದಾರೆ. ಪಲಾವ್ ಎಲೆ ಒಂದು 10-12. ಸೋಂಪು ನೋಡಿ, ಈಗ ಸೋಂಪು ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಒಂದು ಸೋಂಪು ಹಾಕ್ಕೊಂಡಿದ್ದಾರೆ. ಪುದೀನ ತೊಳೆದಿರೋ ಪುದೀನ ಒಂದು ಇಡೀ ಫುಲ್ಲು. ನೋಡಿ, ಫ್ರೈ ಆಗಿದೆ ಲೈಟಾಗಿ. ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ ಒಂದು 1/2-3/4 kg ಅಷ್ಟು ಈರುಳ್ಳಿ. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಈಗಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಈಗ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಶುಂಠಿ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಈರುಳ್ಳಿ ಹಾಕ್ಕೊಂಡ್ಮೇಲೆ ಇದು ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡಿರೋದು.
ನೋಡಿ ಈಗ ಮಸಾಲೆ ಹಾಕ್ಕೊಂಡಿದ್ದಾರೆ. ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಒಳ್ಳೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬಂದಾದ್ಮೇಲೆ ಈಗ ಮಸಾಲೆ ಹಾಕ್ಕೊಂಡಿರೋಂಥದ್ದು. ಇದನ್ನ ಇಷ್ಟೊತ್ತು ಫ್ರೈ ಮಾಡ್ಕೊತಾರೆ? 2 ನಿಮಿಷ. ನೋಡಿ ಇದನ್ನ ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊತಾರೆ. ಎಣ್ಣೆ. ಓಕೆ. ಅದೇ ನೋಡಿ, ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ನೋಡಿ ಈಗ ಬಟಾಣಿ, ಕ್ಯಾರೆಟ್, ಬೀನ್ಸ್, ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದಾರೆ. ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ನೋಡಿ 3 ವೆಜಿಟೇಬಲ್ ಹಾಕ್ಕೊಂಡಿದ್ದಾರೆ. ಫ್ರೈ ಮಾಡೋದು. ಫ್ರೈ ಮಾಡಿದ್ರೆ ಕಲರ್ ನೋಡಿ ಕಲರ್ ಅನ್ನೋದು ಕೆಂಪಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೈ ಮಾಡಿದಿರ ಈಗ ಹಾಕ್ಕೊಂಡಿರೋಂಥದ್ದು. ಮಸಾಲೆ ಮತ್ತು ವೆಜಿಟೇಬಲ್ ಆದಮೇಲೆ ಇದನ್ನ ಲಾಸ್ಟಲ್ಲಿ ಹಾಕ್ಕೊಂಡಿರೋಂಥದ್ದು. ಇದು ಎಷ್ಟು ಕೆ ಜಿಗೆ ಎಷ್ಟು ನೀರು ಹಾಕ್ಬೇಕು ಸರ್? ಇದು 2 ಲೀಟರ್. 2 ಲೀಟರ್. ಓಕೆ. 3 6 7ಕ್ಕಿಂತ ಸ್ವಲ್ಪ ಕಡಿಮೆ. 13 ಲೀಟರ್ ಅನ್ಕೊಳ್ಳಿ. 13 ಲೀಟ್ರು. 5 kg ಅಕ್ಕಿಗೆ 13 ಲೀಟ್ರು. ಓಕೆ. 5 kg ಅಕ್ಕಿಗೆ 13 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. ಅದು 1 ಸೌಟ್ ಬಂದು 2 ಲೀಟ್ರ್. ಅದು ನೋಡಿ, ಇದು 1 ಸೌಟ್ ಬಂದು 2 ಲೀಟ್ರ್ ಹಿಡಿಯುತ್ತೆ. ಅಂಥದ್ದು 7 ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದಾರೆ. 13.5 ಲೀಟ್ರ್ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಪಲಾವಲ್ಲಿ ಹಾಕೋದಕ್ಕೆ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಒಂದು 6 ನಿಂಬೆಹಣ್ಣು ಹಾಕ್ಕೊತಾ ಇದ್ದಾರೆ ಇದರಲ್ಲಿ. ಇದು ತುಂಬ ಹಣ್ಣಾಗಿರೋದು, ಚೆನ್ನಾಗಿ ಹಣ್ಣಾಗಿರೋದು ಜ್ಯೂಸ್ ಮಾಡ್ಕೊಂಡು ಹಾಕ್ಕೊತಾರೆ. ನೋಡಿ ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ನೋಡಿ ಇವರು ಶೇರ್ ಲೆಕ್ಕ ಹಾಕ್ಕೊತಾರೆ. 4, 5 ನೋಡಿ 5 ಸೇರ್ ಹಾಕ್ಕೊಂಡಿದ್ದಾರೆ. 5 ಸೇರ್ಗೆ ಇಷ್ಟೊಂದು ಹಾಕ್ಕೊಂಡು ಆಗ್ತದೆ. ಈಗ ಪ್ಲೇಟ್ ತೆಗೆದಿದ್ದಾರೆ. ಪ್ಲೇಟ್ ತೆಗೆದ್ಮೇಲೆ ಈಗ ಫುಲ್ ಕುದೀತಾ ಇದೆ. ಇದು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ ಅಂಥದ್ದು. ನೋಡಿ ಈಗ ಅಕ್ಕಿ ಹಾಕ್ಕೊಂಡಿದ್ದಾರೆ. ಅಕ್ಕಿ ಒಂದು 5 kg ಅಷ್ಟು ಈಗ ತೊಳೆದು ಅಕ್ಕಿ ಹಾಕ್ಕೊಂಡಿದ್ದಾರೆ. ಆಗಲೇ ಅಳತೆ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಅಕ್ಕಿ ಹಾಕ್ಕೊಂಡಿರೋಂಥದ್ದು ಈಗ. ನೋಡಿ ನಿಂಬೆಹಣ್ಣು 6 ನಿಂಬೆಹಣ್ಣು ರಸ ಮಾಡ್ಕೊಂಡಿದ್ರಲ್ಲ, ಅದನ್ನು ಈಗ ಹಾಕ್ಕೊತಾ ಇದ್ದಾರೆ. ಎಷ್ಟು ಅಕ್ಕಿ ಹಾಕ್ಕೊಂಡಿದ್ಮೇಲೆ ಇದನ್ನು ಹಾಕ್ಕೊಂಡಿರೋಂಥದ್ದು. ಈಗ ಸ್ವಲ್ಪ ಕಲ್ಲುಪ್ಪು 5 ನೋಡಿ 5 ಇಡಿ ಹಾಕ್ಕೊಂಡಿದ್ರು. ಇಷ್ಟು ಅವರು ಅಂದಾಜು ಪ್ರಕಾರ ಹಾಕ್ಕೊಳ್ಬೇಕು, ನೋಡಿಕೊಂಡು ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊತಾ ಇದ್ದಾರೆ. ಶುಗರು ಸ್ವಲ್ಪ ಒಂದು 2 ರಿಂದ 3 ಸ್ಪೂನಷ್ಟು ಶುಗರು. ಮತ್ತು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ. ಓಕೆ 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 ನೋಡಿ, ಯಾವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ರು ಮತ್ತು ಈಗಲೇ ಸ್ವಲ್ಪ ಹಾಕ್ಕೊಂಡಿದ್ರು. ನೋಡಿ ಇದಕ್ಕೆ ಯಾವುದೇ ರೀತಿ ಒಂದು ಕಲರ್ ಆಗಲಿ ಏನೂ ಆಗ್ದಿರಾನೆ ಒಂದು ಗ್ರೀನ್ ಕಲರ್ ಆಗಿ ಬಂದಿದೆ. ಇದು ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಎಲ್ಲ ಹಾಕಿದ್ರಲ್ಲ, ಆ ಕಾರಣಕ್ಕೆ ನೋಡಿ ಈ ಥರ ಬಂದಿದೆ. ನೋಡಿ ಅಕ್ಕಿ ಹಾಕಿದ್ಮೇಲೆ ಇದೊಂದು ಕುದಿ ಬರುತ್ತೆ. ಕುದಿ ಬಂದಮೇಲೆ ನೋಡಿ ಸಿಮ್ ಮಾಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಸಿಮ್ಮಾಗಿ ಇಟ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಇಡಬಾರ್ದು ಆ ಟೈಮಲ್ಲಿ. ಎಷ್ಟು ಒಂದು 2 ನಿಮಿಷ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಈಗ ಲೋ ಫ್ಲೇಮ್ ಇಟ್ಕೊಂಡಿರೋಂಥದ್ದು. ನೋಡಿ ಈಗ ಪಲಾವ್ ಅನ್ನೋದು ಆಲ್ಮೋಸ್ಟ್ ಒಂದು 90% ಆಗಿದೆಯಲ್ಲ. ನೋಡಿ ಒಂದು 90% ಆಗಿದೆ.
ಅದು ಒಂದು ದಾಳಿಂಬೆ ಕೊಡಲ್ಲಿ. ನೋಡಿ ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ಡಬಲ್ ಅಲ್ಲ, 1 kgಗೆ 2 kg ನೀರು. 2 ಲೀಟರ್. 2 ಲೀಟರ್ ನೀರು ನೋಡಿ, 1 kgಗೆ 2 ಲೀಟರ್ ನೀರು. 2 ಲೀಟರ್ ಎಕ್ಸ್ಟ್ರಾ ಹಾಕಬೇಕು. ಹಾಂ 5 ಲೀಟರ್ಗೆ. ಓಕೆ, 2 ಲೀಟರ್ ಎಕ್ಸ್ಟ್ರಾ ಹಾಕೋಬೇಕಾ? ಅದು ಎಕ್ಸ್ಟ್ರಾ ಹಾಕಬೇಕು. ಓಕೆ ನೋಡಿ, 2 ಲೀಟರ್ ಎಕ್ಸ್ಟ್ರಾ ಹಾಕೊಂಡ್ರೆ ನೋಡಿ ಸ್ಟವಲ್ಲೇ ಮಾಡಿದ್ರೇ ನೀಟಾಗಿ ಬಂದ್ಬಿಡುತ್ತೆ. ಮತ್ತೆ ನೋಡಿ ಇವರು ಸಿಮ್ಮಾಗಿ ಆವಾಗಲಿಂದ ಒಂದು ಸಿಮ್ಮಾಗೆ ಇಟ್ಕೊಂಡಿದ್ದಾರೆ, ಸಿಮ್ಮಾಗೆ ಇದನ್ನು ಕುದಿಬೇಕಾಗುತ್ತೆ. ಆಗಾಗ ಜಸ್ಟ್ ಒಂದು 10 ನಿಮಿಷ, ಒಂದು 5 ನಿಮಿಷಕ್ಕೆ ಒಂದು ಟೈಮು ಒಂದು ಮಿಕ್ಸಿಂಗ್ ಮಾಡ್ಕೊತಾ ಇರಬೇಕು. ಎಲ್ಲ ಕಡೆನೂ 4 ಕಡೆನೂ ತೆಗೆದು ಈ ಥರ ಮಿಕ್ಸಿಂಗ್ ಮಾಡ್ತಾ ಇದ್ರೆ ಅಕ್ಕಿ ಅನ್ನೋದು ಕರೆಕ್ಟಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಬೇಯುತ್ತೆ, ಒಂದು ಬೇಯೋದಿಲ್ಲ. ಸರ್, ಇದು ಈ ಪಲಾವ್ ಎಷ್ಟು ಜನಕ್ಕೆ ಆಗುತ್ತೆ? ಇದು ನಾವು ಲೆಕ್ಕದಲ್ಲಿ 40 ಜನ. 40 ಜನ. 40 ಪ್ಲೇಟ್ ಇಲ್ಲಿ. ಹೋಟೆಲಲ್ಲಾದರೆ 40 ಪ್ಲೇಟ್. 40 ಪ್ಲೇಟ್. ಸ್ವಲ್ಪ ಮಾಸಲ್ ಹೋದ್ರೆ ಎಕ್ಸ್ಟ್ರಾ ಹೋಗುತ್ತೆ. ಕೂಲಿ ಇರೋದು ಸ್ವಲ್ಪ ಜಾಸ್ತಿ ಆಗ್ತದೆ. ಜಾಸ್ತಿ. ಓಕೆ. ಅಫಿಷಿಯಲ್ ಅಂದ್ರೆ ಒಂದು ಪ್ಲೇಟ್ ಕಮ್ಮಿನೇ ಇರುತ್ತೆ. ಅಂದ್ರೆ ಎಲ್ಲ ತಿನ್ನೋದಿಲ್ಲ, ಟೇಸ್ಟ್ ಮಾಡ್ಬಿಡ್ತಾರೆ. ಆದ್ರಿಂದ ನಾನು ಸ್ವಲ್ಪ ಕಮ್ಮಿನೇ. ಕೂಲಿಯರು ಬಂದ್ರೆ ಅವ್ರದ್ದೇ ಸೇರಿಸಿ ಹಾಕ್ಬಿಡ್ತೀವಿ ಹಾಗೆ. ಓಕೆ, ಸರಿ. ಇಲ್ಲಿ ಜಾಸ್ತಿ ಅವ್ರ ಕೂಲಿಯರೇ ಬರೋದಲ್ಲ. ಹಾಗಾಗಿ ನಾವು 8 ಪ್ಲೇಟ್ ಮಾಡೋಕ್ಕಾಗಲ್ಲ ಒಂದು kgಗೆ. ಸರಿ. ಸ್ನೇಹಿತರೆ ನೋಡಿ, ದಮ್ ಅನ್ನೋದು ಆಗಿದೆ. ನೀರು ಅನ್ನೋದು ಫುಲ್ಲು ಇಂಬ್ರೂ ಇದೆ. ಆಲ್ಮೋಸ್ಟ್ ಒಂದು ಜಸ್ಟ್ ಇನ್ನೊಂದು 5% ಇರ್ಬೋದೇನೋ ಅಷ್ಟೇ ಅಲ್ವಾ? ಇಲ್ಲ, ಫುಲ್ ಆಗಿದೆಯಲ್ಲ. ನೋಡಿ ಈ ಥರ ಒಂದು ಪುಡಿ ಅನ್ನೋದು ಲೈಟಾಗಿ ಇಟ್ಕೊತಾರೆ. ಲೈಟಾಗಿ ಇಟ್ಕೊಂಡು ಈ ಥರ ಕುದಿಸ್ಕೊಂಡಾದ್ಮೇಲೆ ಈಗ ಮತ್ತೆ ಒಂದು ಫುಲ್ ಸಣ್ಣಕ್ಕೆ ಉರಿ ಇಟ್ಕೊಂಡು ಒಂದು 20 ನಿಮಿಷ ಇದನ್ನು ದಮ್ ಮಾಡ್ಕೊತಾರೆ. ಈ ಥರ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇದನ್ನು ಸಿಮ್ಮ ಇಟ್ಕೊತಾರೆ. ನೋಡಿ ಅದ್ರ ಮೇಲ್ಗಡೆ ಒಂದು ಪ್ಲೇಟು, ಚಿಕ್ಕ ಪ್ಲೇಟ್ ಒಳಗಡೆ ಮತ್ತು ನೋಡಿ ಅದ್ರ ಮೇಲೆ ಫುಲ್ ವೈಟ್. ಈಗ ಸಿಮ್ ಅನ್ನೋದು ತುಂಬ ಸಣ್ಣಕ್ಕಿರ್ತಾರೆ. ಇದು ಪಾತ್ರೆಗೆ ಮುಟ್ಟೋದಿಲ್ಲಲ್ಲ, ಆ ಥರ ಲೈಟಾಗಿ. ಓಕೆ ನೋಡಿ ಆ ಥರ ಸಿಮ್ ಆಗಿ 42 ತೆಗಿದ್ದೆ. ಓಕೆ 15ರಿಂದ 20 ನಿಮಿಷ ಆದಮೇಲೆ ತೆಗಿಯೋಂಥದ್ದು. ನೋಡಿ ಇಷ್ಟು ಮಾತ್ರ ಉರಿತಾ ಇದೆ. ಈಗ ನೋಡಿ ಇಷ್ಟು ಮಾತ್ರ ಉರಿಸ್ಕೊಂತಾರೆ, ಎಷ್ಟು ಲೈಟಾಗಿ ಉರಿತಾ ಇದೆ ನೋಡಿ. ಇದನ್ನು ಆಲ್ಮೋಸ್ಟ್ 15ರಿಂದ 20 ನಿಮಿಷ ಈ ಥರ ಉರಿ ಇಟ್ಕೊತಾರೆ. ಉರಿ ಇಟ್ಕೊಂಡು ಆಫ್ ಮಾಡಿ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ಓಪನ್ ಮಾಡಿದ್ದಾರೆ. ದಮ್ ತೆಗ್ದಿದ ತಕ್ಷಣ ಘಮ ಅಂತ ಒಳ್ಳೆ ಸ್ಮೆಲ್ಲು. ನೋಡಿ ಇದೇ ಒಂಥರ ಡಿಫ್ರೆಂಟಾಗಿ ಒಂದು ಸ್ಮೆಲ್ ಬರ್ತಾ ಇರೋಂಥದ್ದು. ಇದು ನಾನು ಬೇರೆ ಕಡೆ ಸುಮಾರು ಕಡೆ ಟೇಸ್ಟ್ ಮಾಡಿದ್ದೀನಿ, ಸ್ಮೆಲ್ ಮಾಡಿದ್ದೀನಿ. ತುಂಬಾ ಡಿಫ್ರೆಂಟಾಗಿರುತ್ತೆ. ಅದೇ ಒಂಥರ ಡಿಫ್ರೆಂಟು, ಇದೇ ಒಂಥರ ಡಿಫ್ರೆಂಟು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.